ಪಾಪ ಮಾಡ ಪುಣ್ಯ ಮಾಡ ಇವತ್ತು ಒಂದು ದಿನ ನನ್ನಪ್ಪ ಕೋಳಿಗುಡ್ಡ ಗ್ರಾಮದಾಗ ಮುತ್ಯ ಮಾಳಿಂಗರೈನ ಪೌಳಿಯೊಳಗ ನೀವು ಭಕ್ತಿದಿಂದ ಕುಂತು ಕೇಳಿದ್ದೆ ಆಯ್ತಪ್ಪ ಅಂದ್ರ ಖರೆ ಆತಂದ್ರ ಆ ದೇವರ ಮ್ಯಾಲ ನಿಮಗ ನಂಬಿಕೆ ಭಕ್ತಿ ಇದ್ದಿದ್ದೇ ಖರೆ ಆಯ್ತಪ್ಪ ಅಂದ್ರ ಮ್ಯಾಲಗ ಸ್ವರ್ಗದಲ್ಲಿ ಕಟ್ಟಿಟ್ಟ ಬುತ್ತಿ ಅಂತೇಳಿ ಮಾತು ಹೌದು ಹೌದು ಮತ್ತ ಅಕ್ಕನ ಗುಳಿಗೆ ಆಗ್ಯಾವಂತನ್ನ ಯಾಕ ಅಕ್ಕ ಗುಳಿಗೆ ತೊಂದ್ರಿನ ಯಾಕೋ ಅಲ್ರಿ ಅಕ್ಕ ತೆಳಗ ಕೂತ್ ಭಕ್ತಿ ಮಾಡಿದ್ರೆ ಮ್ಯಾಗ ಕೂತಿರ್ತಕ್ಕಂಥ ಭಗವಂತಗೆ ಹೆಂಗ್ ಮುಟ್ತೈತೆವ ನನ್ನ ತಾಯಿ ಅಂದ್ರ ನಿಂದು ವಿಚಾರ ಅವ್ನ ತೆಗೇನ್ ಫೋನ್ ಐತೋ ಫೋನ್ ಪೇ ಐತೋ ಮೆಸೇಜ್ ಮಾಡ್ಬೇಕು ವಾಟ್ಸ್ಆಪ್ ಮಾಡ್ಬೇಕು ಇನ್ಸ್ಟಾಗ್ರಾಮ್ ನಾಗ ಮಾಡ್ಬೇಕು ಕೇಳು ಮೊದಲು ಏನ್ ಮಾಡ್ಬೇಕ ನಿನ್ನ ಇವನ್ ವಿಚಾರ ಏನ್ ಗೊತ್ತನ್ರಿ ಏನ್ರಿಪ್ಪ ಕೆಳಗ ಕುಂತ ಒಳ್ಳೇದ ಮಾಡಿದ ಏನ ಕೆಟ್ಟದ ಮಾಡಿದ ಏನ ಕೊಲೆ ಸುಲಿಗೆ ದರೋಡೆ ಅನ್ಯಾಯ ಅಧರ್ಮ ಅತ್ಯಾಚಾರ ಮಾಡಿದ ಹೆಂಗ ಸತತವಾಗಿ ನೀ ಗುರುನಾಮ ಸ್ಮರಣೆ ಮಾಡಿದೆ ಅನ್ನೋದು ಭಗವಂತಗೆ ಹೆಂಗ ಗೊತ್ತಾಗ್ತೈತಿ ನಾವ್ ಅದೀವಿ ಕೆಳಗದಿವಿ ದೇವರದಾನ ಮ್ಯಾಲದಾನ ಅವ್ ಹೆಂಗ ಗೊತ್ತಾಗ್ತೈತಿ ಅನ್ನೋ ಪ್ರಶ್ನೆ ನಿಂದದತ್ತಮ್ಮ ಹೌದ್ ಹೌದ್ರಿ ಒಂದ್ ಮಾತು ಹೇಳ್ತೀನಿ ಹೇಳ್ರಲ್ಲ ಹೊಲ ಇರ್ಬೇಕಲ್ಲ ಐತಲ್ರಿ 4 ಎಕರೆ ಐತಿ 4 ಎಕರೆ ಅದ್ರಾಗ ನಮ್ ತಂಗಿಗೆ 2 ಎಕರೆ ಬರ್ದನ್ರಿ 2 ಓದತ್ತೆ 2 ಉಳದ 2 ಎಕರೆ ಹೊಲದೊಳಗ ನಡು ಸೀಮೆಯೊಳಗ ಒಂದ್ 10 ತೆಂಗಿನ ಗಿಡ ಹಚ್ಚಿದಿ ಹತ್ತೇನಲ್ರಿಪ್ಪ ಉದ್ದನು ಮತ್ತ ಉದ್ದನು ಇರ್ತಾವ ಗಿಡ್ಡ ಇರಂಗಿಲ್ಲ ಒಂದೊಂದು ವಂಕ್ ಇರ್ತಾವ ಹಿಂಗ 10 ತೆಂಗಿನ ಗಿಡ ಹಚ್ಚಿದಿ ತೆಂಗಿನ ಗಿಡ ಸಣ್ಣ ಇದ್ದಂತ ಸಂದರ್ಭದಾಗ ಬಂಧುಗಳೇ ಅಗತಿ ಮಾಡಿ ನೀರು ಹಾಕಿ ತೆಂಗಿನ ಗಿಡ ಬೆಳೆಸಿದಿ ಬೆಳೆಸೇನಲ್ರಿ ಬೆಳೆದು ನೀರು ಕೊಟ್ಟದ ಎಳ್ನೀರು ಕೊಟ್ಟದ ಸಿಹಿ ನೀರು ಕೊಟ್ಟದ ಹೌದಿಲ್ಲ ಹೌದ್ರಿ ನೀ ಎಂತ ನೀರ್ ಹಾಕಿದಿ ಕಲಕ್ ನೀರ ಬಾವಿ ನೀರ ಬೋಟರ್ ನೀರ ಎಲ್ಲಾ ನೀರ್ ಹಾಕಿನಿವ ನೀ ಉಪ್ಪು ನೀರ ಹಾಕು ಬಾವಿ ನೀರ ಹಾಕು ಕೆರಿ ನೀರ ಹಾಕು ಕೊಳಚಿ ನೀರ ಹಾಕು ಯಾವ್ದಾರೆ ಹಾಕು ನೀ ಎಂತ ನೀರ್ ಹಾಕಿರು ಕೂಡ ನೀ ನೀರ್ ಎಲ್ಲಿ ಹಾಕಿದಿ ಬಡ್ಡಿಗೆ ಕೆಳಗ್ ಹಾಕಿದಿ ಹೌದ್ರಿ ಕೆಳಗ ನೀರ್ ಹಾಕಿದ ಕರೆ ತೆಂಗಿನ ಗಿಡ ಏನು ಮಗ್ಯದ ಬಂಧುಗಳೇ ಏನಾಗ್ಯದ್ರಿ ಮ್ಯಾಲ ಅಮೃತದ ನೀರು ಕೊಟ್ಟದ ಮ್ಯಾಲ ಅಮೃತದ ನೀರು ಕೊಟ್ಟದ ಹೌದ್ರಿಪ್ಪ ಅಕ್ಕರ ಇಲ್ಲಿ ತರಬ್ರಿ ನೀವು ಗಾಡಿ ಅವ್ರಿಗೆ ಗೊತ್ತಾಗಿದೆ ನಿನಗೆ ಗೊತ್ತಾಗಿಲ್ಲ ತೆಂಗಿನ ಗಿಡದಾಗ ಸಿಹಿ ನೀರು ಬಿಡ್ತದ್ರಿಪ್ಪ ಎಲ್ಲದಕ್ಕೂ ಸಿಹಿ ನೀರು ಬಿಡ್ತದ ಮಾವಿನ ಗಿಡದಾಗ ಮಾವಿನಕಾಯಿ ಬಿಡ್ತದ್ರಿಪ್ಪ ಕೇಳಿ ಹೇಳ್ತೀನಿ ಅಲ್ರಿ ಸಿಂಧಿ ಗಿಡದಾಗ ಯಾಕ ಸಿಂಧಿ ಸರಿ ಸಿಗ್ತತ್ರಿ ಚಲೋ ಸಿಗ್ಬೇಕ್ರಿ ಅಲ್ಲಿಯೂ ಅಮೃತದ ನೀರು ಸಿಗ್ಬೇಕಲ್ರಿ ಅಮೃತ ಸಿಗಬೇಕು ಯಾಕಾದ ಸಿಗತೈತ್ರಿ ಅದರ ಸೃಷ್ಟಿ ಬ್ಯಾರೆ ಅದ ಹೌದಿಲ್ಲ ಯಾಕಂದ್ರೆ ಭಗವಂತ ಒಂದೊಂದ ಅನುಗುಣವಾಗಿ ಇಟ್ಟನ ಗುಣಕ್ಕೆ ತಕ್ಕಂತೆ ಇಟ್ಟನವ ಅಲ್ಲಿ ಸಿಹಿ ನೀರು ಬಿಡ್ಬೇಕಲ್ರಿ ಅದ ಇಲ್ಲಿ ಮೊದಲು ಹೇಳ್ತೀನಿ ಕೇಳು ಹೇಳ್ರಿ ಕೆಳಗ ಬಡ್ಡೆಗೆ ನೀರು ಹಾಕಿರ ಮ್ಯಾಲ ಅಮೃತದ ನೀರು ಹೆಂಗ ಕೊಟ್ಟದಲ್ಲ ಹೌದಿಲ್ಲ ಹೌದು ಅದರಂತೆ ಕೆಳಗ ಕುಂತ ನಾವು ಭಕ್ತಿ ಮಾಡ್ರ ಮ್ಯಾಲ ಕುಂತ ಭಗವಂತ ಮೆಸ್ತನ ಬಂದ ಹೌದಿಲ್ಲ ಹೌದ್ರಿಪ್ಪ ಅದಕ್ಕಾಗಿ ನೀ ಏನ್ ಕೇಳಿದಿ ಮಾವಿನ ಗಿಡದಾಗ ಅಮೃತನ ಕೆಳಗ ನೀರೇ ಹಾಕಿದಿವಿ ಅಮೃತ ಕೊಡಬೇಕಲ್ಲ ಹೌದ್ರಿಪ್ಪ ಸಿಂಧಿ ಗಿಡಕ್ಕೂ ನೀರನ್ನ ಹಾಕಿನಿ ಇದೆಲ್ಲ ಭಗವಂತನ ಸೃಷ್ಟಿ ಅದ ಭಗವಂತನ ಸೃಷ್ಟಿ ಅದ ಹೌದ್ರಿಪ್ಪ ತೆಂಗಿನಕಾಯಿ ಒಳಗ ಸೀನೀರಿಟ್ಟ ಮೆಣಸಿನಕಾಯಿ ಒಳಗ ಖಾರ ಇಟ್ಟ ಚಲೋ ಇಟ್ಟನ್ರಿ ಹಾಗಲಕಾಯಿ ಒಳಗ ಕಹಿ ಇಟ್ಟ ಹೌದಿಲ್ಲ ಮಾವಿನಕಾಯಿ ಒಳಗ ಹುಳಿ ಇಟ್ಟ ಹುಂಚಿಕಾಯಿ ಒಳಗ ಹುಳಿ ಇಟ್ಟ ಹೌದ್ರಿಪ್ಪ ಇದೆಲ್ಲ ಕಬ್ಬಿನೊಳಗ ಸಿಹಿ ತುಂಬಿದ ಇದೆಲ್ಲ ಯಾರ ಆಟದ ಯಾರದ್ರಿಪ್ಪ ನಿಮ್ಮ ಗುರುವಿಂದ ಆಟ ಇಲ್ಲೂ ನನ್ನ ದೇವ್ರ ಆಟದ ಇದು ಹೌದಿಲ್ಲ ನಾ 2 ಎಕರೆ ಹೊಲದೊಳಗ 1 ಎಕರೆದಾಗ ಏನ್ ಮಾಡಿದಿ ಏನ್ರಿಪ್ಪ ಹಾಗಲಕಾಯಿ ಹಚ್ಚನಲ್ರಿ 1 ಎಕರೆದೊಳಗ ಮೆಣಸಿನ ಗಿಡ ಹಚ್ಚಿದಿ ನಡು ಒಂದೇ ಒಂದು ಬಾವಿ ತೊಡಿದಿ ಆ ಬಾವಿ ನೀರದ ಒಂದೇ ಬಾವಿ ನೀರ ಒಂದೇ ಬಾವಿ ನೀರಕ್ಕರ ಹಾಗಲಕಾಯಿ ನೀಗು ಏನ್ ಹಚ್ಚಿಲ್ಲ ಅದಕ್ಕೂ ಅದೇ ಬಾವಿ ನೀರು ಹಚ್ಚಿದಿ ಅದೇ ನೀರು ಹಾಯ್ತದ ಮತ್ತ ಅಲ್ಲಿ ಏನ್ ಹಾಕಿದಿ ಮೆಣಸಿನಕಾಯಿ ಏನ್ ಹಾಕಿದಿಲ್ಲ ಅಲ್ಲೂ ಕೂಡ ಅದೇ ಬಾವಿ ನೀರು ಹಾಕಿದಿ ಅದೇ ನೀರು ಹಾಯ್ತದ ಬಾವಿ ನೀರು ಒಂದೇ ಆದ್ರೆ ಇಲ್ಯಾಕ ಖಾರ ಕೊಡ್ತಿ ಇಲ್ಯಾಕ ಕಹಿ ಕೊಡ್ತಿ ಹೌದಿಲ್ರಿ ಹಾಗಲಕಾಯಿ ಯಾಕೆ ಕಹಿ ಕೊಡ್ತಿ ನೀರು ಒಂದೇ ಹಾಕಿದಲ್ಲ ಒಂದೇ ಹಾಕೇನ್ರಿ ಮತ್ತೆ ಮೆಣಸಿನಕಾಯಿ ಯಾಕೆ ಖಾರ ಕೊಡ್ತಿ ಇದು ಯಾರ ಆಟ ದೇವ್ರದ್ರಿಪ್ಪ ದೇವರ ಆಟ ಇದೆಲ್ಲ ದೇವರ ಆಟ ಅದಕ್ಕ ಯಾಕಂದ್ರ ನಮ್ಮ ದೇವ್ರಂದ್ರ ಹೆಂಗ ಗೊತ್ತನ ಹೆಂಗ್ರಿಪ್ಪ ನಮ್ಮ ದೇವ್ರ ಮನಿಯೊಳಗಿರುವಂತ ಮಾಲಕ ನಮ್ಮ ದೇವ್ರ ಗುರು ಹೆಂಗ್ರಿಪ್ಪ ನಿಮ್ಮ ಗುರು ಅಂಗಳದಾಗ ಆಡುವಂತ ಬಾಲಕ ನಿಮ್ಮ ಗುರು ಸಣ್ಣ ಪುಟ್ಟ ಮಗು ಇದ್ದಂಗ ನಿಮ್ಮ ಗುರು ಪುಟ್ಟ ಮಗು ಇದ್ದಂಗ ಇವತ್ತು ಏನಾರ ನಮಗೊಂದು ಸಾಮಾನು ಬೇಕಾದ್ರೆ ನೆರಮನೆಯವ್ರಿಗೆ ಕೇಳ್ತೀವಿ ನಾವ ನೆರಮನೆ ಮನಿಗೆ ಹೋಗಬೇಕಾರ ಅಂಗಳದಾಗ ಆಡುವಂತ ಬಾಲಕನ ಕೇಳ್ತೀವಿ ನಮ್ಮ ಮನಿ ಒಳಗಿರುವಂತ ಮಾಲಕನ ಕೇಳ್ತೀವ್ರ ಮಾಲಕನ ಕೇಳ್ಬೇಕಲ್ರಿ ಹೌದಿಲ್ಲ ಅದಕ್ಕ ದೇವ್ರ ಮನಿ ಒಳಗಿರುವಂತ ಮಾಲಕ ಅದಕ್ಕಾಗಿ
ಆ ಗುರು ಆಗಿರ್ತಕ್ಕಂಥವ ಅಂಗಳದಾಗ ಆಡುವಂತ ಬಾಲಕ. ಹೌದ್ರಿಪ್ಪ. ಸೂತ್ರಧಾರಿ ಮೇಲದನ. ಹೌದು. ಪಾತ್ರಧಾರಿಗಳ ನಾವು ಮದ್ವಿ. ಅವ ಹೆಂಗ ಹಾಡಿಸ್ತಾನ ಹಂಗ ನಾವು ಕುಣಿಬೇಕು, ಅಟ್ಟೆ ಆಡಬೇಕು. ಹೌದು. ಹೌದಿಲ್ಲ? ಹೌದ್ರಿಪ್ಪ. ಅದಕ್ಕಾಗಿ ಜಗತ್ತಿನೊಳಗ ದೇವರ ಯಾಕಪ್ಪ ಅಂದ್ರ ದೇವರ ಅನುಗ್ರಹ ಇರ್ಲಿಕ್ಕಂದ್ರೆ ಜೀವನ ಸಾಗೋದು ಬಂಧುಗಳೇ, ಜೀವನ ಸಾಗುದಿಲ್ಲ. 10 ಲಕ್ಷ ರೂಪಾಯಿ ಕೊಟ್ಟು ಕಾರ ಗಾಡಿ ತಗೊಂಡಿವಿ. 10 ಲಕ್ಷ ರೂಪಾಯಿ ಕೊಟ್ಟು ಕಾರ ಗಾಡಿ ತಗೊಂಡಿವಿ ಕರೆ ಅದಕ್ಕ 10 ರೂಪಾಯಿ ಕೊಟ್ಟು ಹವಾ ಹಾಕ್ಲಿಕ್ಕಂದ್ರ ಕಾರ ಗಾಡಿ ಮುಂದೆ ಹೋಗುದಿಲ್ಲ, ಕಾರ ಗಾಡಿ ಮುಂದೆ ಹೋಗುದಿಲ್ಲ. ಅದರಂತೆ ನಮ್ಮ ಜೀವನಕ್ಕೆ ಭಗವಂತನ ಅನುಗ್ರಹ ಇರಲಾರದ್ರೆ ಜೀವನ ಸಾಗೋದು ಬಂಧುಗಳ ಜೀವನ. ಕೌರವರು 101 ಮಂದಿ ಇದಾರ, ಪಾಂಡವರು 5 ಜನ ಅದಾರ. 5 ಜನ. ಪಾಂಡವರ ಪಕ್ಷಪಾತ ಯಾರ ಕೃಷ್ಣ ವಹಿಸಿದ. ಕೌರವರೊಳಗ 3 ಮಂದಿ ಗುರುಗಳು ಇದ್ರು, ನಿಮಗೆಲ್ಲಾ ಗೊತ್ತಿರ್ತಕ್ಕಂತ ಮಾತ. ಎಲ್ಲರೂ ಇದ್ರು. ದ್ರೋಣಾಚಾರ್ಯ, ಕೃಪಾಚಾರ್ಯ, ಭೀಷ್ಮಾಚಾರ್ಯ 3 ಮಂದಿ ಗುರುಗಳು. 3 ಮಂದಿ ಗುರುಗಳು. ಒಂದಲ್ಲ 2 ಅಲ್ಲ 3 ಮಂದಿ ಇದ್ರಿ. 101 ಮಂದಿ ಕೌರವರು ಇದ್ರಿ. ಪಂಚ ಪಾಂಡವರು ಒಂದು ತಲೆಯನ್ನ ಕೂದಲಾರ ಕೆಲಸಕ್ಕಾಗಲಿಲ್ಲ. ಒಂದು ರೋಮ ನಿಮಗ ಎಲ್ಲಿ ಹೋಗಿತ್ತು ನಿನ್ನ ಗುರುವಿನ ಶಕ್ತಿ? ಎಲ್ಲಿ ಹೋಗಿತ್ತು? ಬರ್ಬೇಕಿತ್ತ. ಒಂದಲ್ಲ 2 ಅಲ್ಲ 3 ಮಂದಿ ಗುರುವಿನ ಶಕ್ತಿ ಎಲ್ಲಿ ಹೋಗಿತ್ತು? ಹೌದಾ? ಹೌದಿಲ್ಲ? ಅದಕ್ಕಾಗಿ ಆಹಾ. ಕುರುಕ್ಷೇತ್ರ ಯುದ್ಧದೊಳಗೆ 18 ದಿನ ಯುದ್ಧ ಗೆಲ್ಲಬೇಕಾದ್ರ ನಮ್ಮಪ್ಪ ಶ್ರೀಕೃಷ್ಣ ಪರಮಾತ್ಮನೇ ಪರಮಾತ್ಮನೇ ಕಾರಣದ. ಹೌದ್ರಿಪ್ಪ. ಬ್ಲಾಸ್ಟ್ ಬಹಳ ಮಾತು ಹೇಳಿದ್ರು ಬಂಧುಗಳ ವಿಷಯ ಬಿಡಿಸ್ಬೇಕಾರ ಬಹಳದ ದೇವ್ರು ಹೇಳಿದವ್ರು ಗುರುಗಳ. ಏನ್ ಹೇಳಿದ್ರಿವ? ಜಗತ್ತಿನಾಗ ಮುಕ್ತಿ ಮಂದಿರ ಗುರು ಇರ್ಲಾರ್ದೆ ಹುಟ್ಟಿದವ್ರು ಯಾರದಾರು? ಹೌದು. ಗುರು ಇರ್ಲಾರ್ದೆ ಮುಕ್ತಿ ಮಂದಿರ ಮುಟ್ಟಿದವ್ರು ಯಾರದಾರು? ಕರೆದ ಗುರುಗಳು ನೀವು ಕೇಳುವಂತ ಮಾತ. ಜಗತ್ತಿನೊಳಗ ಗುರು ಇರ್ಲಾರ್ದೆ ಮುಕ್ತಿ ಮಂದಿರ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕಿನೊಳಗ ಲಡ್ಡು ಮುತ್ಯ ಗುರು ಇರ್ಲಾರ್ದೆ ಜಗತ್ತಿನೊಳಗ ದೇವರಾಗಿ ಮೆರದಾನ. ಹೌದಾ? ಲಡ್ಡು ಮುತ್ಯಾಗ ಯಾವ ಗುರು ಅದಾನ? ಯಾರು ಇಲ್ಲಪ್ಪ, ಗುರುವಿನ ಗಂಡವ. ಹೌದಿಲ್ಲ? ಹೌದ್ರಿಪ್ಪ. ಗುರು ಇಲ್ಲ, ಅವ್ ಯಾರು ಗುರು ಇಲ್ಲ. ಬುದ್ಧ ಬೋಧಿ ವೃಕ್ಷದ ಮರದ ಕೆಳಗಡೆ ಕುಂತ 12 ವರ್ಷ ತಪ ಮಾಡಿದ ಕರೆ. ಹೌದಿಲ್ಲ? ಅವಾಗ ಜ್ಞಾನೋದಯವಾಯ್ತು, ಅವಾಗ ಪರಮಾತ್ಮನ ಅನುಗ್ರಹ ಇತ್ತು, ಅವಾಗ ಜ್ಞಾನೋದಯ ಇತ್ತು. ಬುದ್ಧ ಕಲಿಯುಗದ ದೇವರ ಅನಿಸ್ಕೊಂಡ, ಇವು ಯಾರು ಗುರು ಇಲ್ಲ. ಹೌದ್ರಿಪ್ಪ. ದೇವರ ಅನುಗ್ರಹ ಆಗ್ಯದ. ಕಾಳಿದಾಸ, ಕವಿರತ್ನ ಕಾಳಿದಾಸ ಯಕೋಚಿತ ಒಬ್ಬ ಕುರಿ ಕಾಯುವಂತ ಕುರುಬಿವ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಕುರಿ ಕಾಯು ಕುರುಬ ಅನ್ನೋ ಅಕ್ಷರ ಬಂದಿಲ್ಲ, ಏನೂ ಇಲ್ಲ. ಯಾವಾಗ ಕಾಳಿ ಮಾತೆ ವರ ಆಯ್ತು, ದೇವರ ಆಶೀರ್ವಾದ ಆಯ್ತು, ಕಾಳಿ ಮಾತೆ ನಾಲಿಗೆ ಮೇಲೆ ಓಂ ಎಂಬ ಅಕ್ಷರ ಯಾವಾಗ ಬರದಳು, ಕುರಿ ಕಾಯು ಕುರುಬ ಕವಿರತ್ನ ಕಾಳಿದಾಸ ಅನಿಸ್ಕೊಂಡು ಬಂಧುಗಳೇ. ಇನ್ನ ಎಟ್ಟದಾವ್, ಇನ್ನ ಎಟ್ಟು ಹೇಳ್ಬೇಕ್ರಿ ಗುರುಗಳ? ಎಟ್ಟು ಹೇಳಿದ್ರು ಸಾಕಾಗಲ್ಲ. ನೀವು ಹೇಳಿದ ಮಾತಿಗೆ. ಹೌದ್ರಿಪ್ಪ. ಇನ್ನೊಂದು ಮಾತು ಹೇಳ್ರವ್ ನೀವೆಲ್ಲರೂ ಕೇಳಿರಿ. ಏನ್ ಹೇಳಿದ್ರಿ? ಬರೇ ನೀವು ಮಾತಿಗೆ ಬರೇ ಉತ್ತರ ಅಟ್ಟೆ ಕೊಡ್ತೀನಿ, ಕತ್ತಿ ಹೇಳ್ರಿ ಮತ್ತೆ ಮುಂದೆ ಬಾಳದ. ಹೌದು. ಹೌದಿಲ್ಲ? ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ರಿ ನೀವೆಲ್ಲರೂ ಕೇಳಿರಿ. ಹೇಳ್ಯಾರಲ್ರಿ? ಹೌದಿಲ್ರಿ? ಹೌದು. ಅದಕ್ಕ ಹೇಳಿದ್ರು, ಏನ್ರಿಪ್ಪ? 10 ದೇವರನ್ನು ಪೂಜಿಸಿ ದೇವರನ್ನು ಕಾಣುವುದಕ್ಕಿಂತ ಹೆತ್ತ ದೇವರನ್ನು ಪೂಜಿಸಿ ದೇವರನ್ನು ಕಾಣುವುದೇ ಲೇಸು ಅಂತ ಹೇಳ್ರಿ ಬಂಧುಗಳೇ. ಮಾತು ಯಾಕೆ ಹೇಳಿದ್ರಿ? ಬ್ರಹ್ಮ ವಿಷ್ಣು ಮಹೇಶ್ವರ ಗುರು ಅಂತ ಹೇಳ್ರಿ ಅವ್ರ ಕರೆಯದ ಮಾತು ನಿಮ್ದ. ಹೌದು. ತಾಯಿ ಗುರು ಅಂತ ಹೇಳಿದ್ರೆ ಕರೆ, ತಾಯಿ ತ್ರಿಮೂರ್ತಿಯ ಸ್ವರೂಪ, ತಾಯಿಯೇ ದೇವರು ಅನಿಸ್ಕೊಂಡ್ಳು, ತಾಯಿಯೇ ದೇವರು ಅನಿಸ್. ಹೌದ್ರಿಪ್ಪ. ಅಂದ್ರಲ್ರಿ? ಹೌದಿಲ್ಲ? ತಾಯಿಗೆ ಯಾಕೆ ದೇವ್ರ ಅನ್ಬೇಕಾಯ್ತು? ಹೌದ್ರಿಪ್ಪ. ಯಾಕ್ರಿಪ್ಪ? ಯಾಕೆ ಅನ್ಬೇಕಾಯ್ತು? ಮೊದಲು ಕಾರಣ ಹೇಳ್ಬೇಕಲ್ಲಿ, ಹಿಂದ ಕಾರಣ ಹೇಳ್ಬೇಕು. ಮಗುವಿನ ಹೊಟ್ಟಾಗಿರ್ತ 9 ತಿಂಗಳ 9 ದಿನ ಜಾಕಿ ಜತನ ಮಾಡ್ಯಾಳ. ಹೌದು. ಅಲ್ಲಿ ಬ್ರಹ್ಮನ ಕೆಲಸ ಮಾಡ್ಯಾಳ ಮಗುವಿಗೆ ಲಾಲನೆ ಹೊಟ್ಟ್ಯಾಗ. ಹೌದ್ರಿಪ್ಪ. ಅಲ್ಲಿ ತಾಯಿ ಬ್ರಹ್ಮನ ಕೆಲಸ ಮಾಡ್ಯಾಳ. ಹೌದು. ಮಗುವಿಗೆ 9 ದಿನಕ್ಕೆ 9 ತಿಂಗಳ 9 ದಿನಕ್ಕೆ ಭೂಮಿಗೆ ಬಿಟ್ಲು. ಅವಾಗ ಲಾಲನೆ ಪಾಲನೆ ಪೋಷಣೆ ಮಾಡ್ಲು. ಅವಾಗ ವಿಷ್ಣುವಿನ ಕೆಲಸ ಮಾಡ್ಯಾಳ ತಾಯಿ, ವಿಷ್ಣುವಿನ ಕೆಲಸ ಮಾಡ್ಯಾಳ. ಹೌದು. ಮುಂದ ಅದೇ ಮಗು ತಪ್ಪೆಜ್ಜಿ ಹಿಡಿದು ನಡಿಲಿಕ್ಕತ್ತಿತ್ತು. ಮಗ ಬೆಳೆದ ದಿನದಿಂದ ದಿನಕ್ಕೆ ಬೆಳೆದ ದೊಡ್ಡವಾಗ್ಲಿಕ್ಕತ್ತಿದ್ದ. ಮಗ ತಪ್ಪ ಹಾದಿ ತುಳಿದಂತ ಸಂದರ್ಭದಾಗ ತಿದ್ದಿ ಬುದ್ಧಿ ಹೇಳಿದಳ ತಾಯಿ. ಆವಾಗ ಮಹೇಶ್ವರನ ಕೆಲಸ ಮಾಡಲು ಬಂಧುಗಳೇ, ಮಹೇಶ್ವರನ ಕೆಲಸ ಮಾಡಲು. ಅದಕ್ಕ ತಾಯಿ ತ್ರಿಮೂರ್ತಿಯ ಸ್ವರೂಪ, ತಾಯೇ ದೇವರು ಅಂತ ಹೇಳ್ರಿ ಬಂದ.
ಹೌದಿಲ್ಲ? ಹೌದ್ರಿಪ್ಪ. ಗುರುಗಳ ಆಹಾ. ಇಲ್ಲಿಗೆ ಬಿಟ್ಟಿನಿ, ಬಿಟ್ಟೇವೆ. ನೀವು ಎಟ್ಟು ಮಾತು ಹೇಳಿರ್ಲ ಆಹಾ. ಎಲ್ಲಾ ಪಾಯಿಂಟ್ ಅಲ್ಲಿ ಮುರಿದಿನಿ. ಮೂರ್ದೇವ್ರಿ. ಇನ್ನು ಮುಂದೆ ನೀವು ಮತ್ತೆ ಎಲ್ಲಿ ಊದುತ್ತಿರ್ಲ ಆಹಾ. ಅದಕ್ಕೆ ಹಿಂದ ಮತ್ತೆ ಗಾಡಿ ನಮ್ದು ರೆಡಿ ಐತಿ ಅನ್ನುವಂತ ಮಾತನ್ನ ಹೇಳಿ ಜಗತ್ತಿನೊಳಗ ದೇವರು ಬಿಟ್ಟು ಕೆಲಸ ಇಲ್ಲ. ಇಲ್ಲ. ನಿಮ್ಮ ತಲೆಯಾಗಿರ್ಬೋದು. ಏನ್ರಿಪ್ಪ? ದೇವ್ರನ್ನ ಇನ್ಕತ್ತ ನಮ್ಮ ತಮ್ಮ ಹೇಳಿದ, ಏನ್ ಹೇಳಿದ್ರಿಪ್ಪ? ಗಂಡ ಹೆಂಡತಿ ಕೂಡಿದಾಗ ಅಟ್ಟೆ ಮಕ್ಕಳ ಅಕ್ಕವ ಅಂತೇಳಿ ನಿನ್ನ ತಲೆಯಾಗಿರ್ಬೋದು ತಮ್ಮ ತೆಗೆದು ಬಿಡದನ. ಹೌದ್ರಿಪ್ಪ. ಹೌದಿಲ್ಲ? ಹೌದ್. ಜನನ ಅನಿವಾರ್ಯ, ಆಹಾ. ಮರಣವೂ ಅನಿವಾರ್ಯ. ಹೌದ್ರಿಪ್ಪ. ಜನನವೂ ಅನಿವಾರ್ಯದ, ಮರಣವೂ ಅನಿವಾರ್ಯದ. ಹೆಂಗದ? ಹೆಂಗದ್ರಿವ? ಒಂದ ಚೀಲ ಜ್ವಾಳ ಬೀಸ್ಕೊಂಡು ಬಂದಿರಿ. ಬಂದೇವಲ್ರಿವ. ಜ್ವಾಳ ಬೀಸ್ಕೊಂಡು ಬಂದು ಒಂದು ಡಬ್ಬಿ ಒಳಗ ತುಂಬಿಟ್ಟಿರಿ. ಡಬ್ಬಿ ಒಳಗ ತುಂಬಿಟ್ಟಿರ್ತಕ್ಕಂತ ಜ್ವಾಳದ ಹಿಟ್ಟ ಒಂದು ತಿಂಗಳು ಬಿಟ್ಟು ನೋಡ್ಕೊಡದ ಆ ಜ್ವಾಳದ ಹಿಟ್ಟಿನೊಳಗ ಹುಳ ಆಗಿರ್ತಾವಿಲ್ರಿ? ಹುಳ ಆಗಿರ್ತಾವಲ್ರಿ? ನುಸಿ ಆಗಿರ್ತಾವಲ್ರಿಪ್ಪ? ಆಗಿರ್ತಾವಲ್ರಿ? ನುಸಿ ಅಲ್ಲ, ಹುಳ ಆಗಿರ್ತಾವಲ್ಲ. ಹೌದ್ರಿ. ಹೌದಿಲ್ಲ? ಮತ್ತ ಅಲ್ಲಿ ಯಾರ ಏನಾರ ಆಯ್ತನಲ್ಲಿ? ಇಲ್ಲ. ಕೆಲಸ ಏನಾಯ್ತನ? ಇಲ್ರಿವ. ಇಲ್ಲ. ಜ್ವಾಳದ ಹಿಟ್ಟಿನೊಳಗೆ ಬರೀ ಒಂದು ತಿಂಗಳು ಅದನ್ನ ಡಬ್ಬಿ ಮುಚ್ಚಿದ ಡಬ್ಬಿ ಹಂಗೆ ಬಿಟ್ಟು ಅಂದ್ರೆ ಹುಳ ಆಗ್ತಾವ. ಹಂಗ ಜನನವೂ ಅನಿವಾರ್ಯ, ಮರಣವೂ ಅನಿವಾರ್ಯ. ಹಂಗ ಒಂದ್ ದಿನ ನನ್ನಪ್ಪ ದೇವ್ರ ನಿಮ್ಮ ಆಯುಷ್ಯಲ್ಲಿ ಭಗವಂತ ಧರಣಿಗೆ ಇಲ್ಲಿ ಮುಗಿತಪ್ಪ, ನಿಮ್ಮ ಜೀವಿತ ಮುಗಿತಿಪ್ಪ ಅಂದ್ರ ಮ್ಯಾಲ ಮಿಸ್ಕಾಲ್ ಹೊಡೆದ್ರ ಬಡ್ಡೆ ಕಿಸ್ಕಾಲಿ ಹಾಕವ್ರ. ನೀವು ಕಿಸ್ಕಾಲೆ ಹಾಕೋದು ನಿನ್ನ ಗುರು ಎಂತವಾದನಂದ್ರು ಕೂಡ ಕಿಸ್ಕಾಲ್ ಹಾಕೇಬೇಕು ನನ್ನ ದೇವ್ರ ಕಾಲಾಗ. ದೇವ್ರ ಮಿಸ್ಕಾಲ್ ಹೊಡೆದ್ರ ಗುರು ಕಿಸ್ಕಾಲ್ ಹಾಕಲೇಬೇಕಾ ಅನ್ನುವಂತ ವಾದನ್ನ ಮಾಡಿ ಮುಂದಿನ ಸಂದಿನಾಗ ಇನ್ನ ವಿದ್ಯಾ ಕಲಿತಾರ, ಗುರು ಇರ್ಲಾರ್ದೆ ವಿದ್ಯೆ ಕಲಿತಾರ. ಹೌದ್ರಿವ. ಯಾರ ಕಲಿತ್ರ, ಎಲ್ಲಿ ಕಲಿತ್ರ, ಎಂತ ಸಂದರ್ಭದಾಗ ಕಲಿತ್ರ, ಗುರು ಇರ್ಲಾರ್ದೆ ವಿದ್ಯೆ ಯಾರ ಕಲಿತಾರ ಮುಂದಿನ ಪಾಳಿದಾಗ ಮುಂದೆ ಮಾತಾಡೋನು. ಹೌದಿಲ್ಲ? ಅನ್ನುವಂತ ಮಾತನ್ನ ಹೇಳಿ ಬಾಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರ್ದನೆ ನಾಕೇ ನುಡಿ ಚಾಲ. ಹೌದಿಲ್ಲ? ಯಾದಿ ಮ್ಯಾಲ ಶಾದಿ ತುಡುಗಿಲೆ ಮಾಡ್ಯಾರ ಮದ್ವಿ. ಅನ್ನುವಂತ ಚಾಲನಾಗ ತುಡುಗಿಲೆ ಮಾಡ್ಯಾರ ಮದ್ವಿ. ತುಡುಗಿಲೆ ಮಾಡ್ಯಾರ ಮನೆ ಮಾಡ್ಯಾರ ಕಾಲಿನ. ಹೌದು, ಮತ್ತೆ ಕಾಲಿನ ಮನೆ ಮಾಡಿನ. ಹೌದಿಲ್ಲ? ಇಲ್ಲೊಂದು ಮಾತು ನಿಮಗೆ ಹೇಳ್ತೀನಿ. ಏನ್ರಿಪ್ಪ? ಬೀರ ದೇವ್ರ ಮಾಳಂಗ್ರಯ್ಯನ ಗುರು ಬೀರಪ್ಪ ಕನ್ಯಾ ನೋಡಕ್ ಹೊಂಟಿದ್ದ. ಎಲ್ಲಿಗ್ರಿಪ್ಪ? ನಗರಿ ಪಟ್ಟಣ ನಾರಾಯಣಗೌಡನ ಮನೆಗೆ ಹೊಂಟಿದ್ದ. 7 ಅಂತಸ್ತ ಮಡಿ ಮೇಲೆ ತನ್ನ ಮಗಳಿನ ಕಾವಲಕ್ಕಿಟ್ಟಿದ್ದ. ಆ ಕನ್ಯಾ ತಗೊಂಡು ಬರುವಂತ ಸಂದರ್ಭದಾಗ ಬೀರದೇವರ ಮನಿ ಬಿಟ್ಟು ಹೊರಗೆ ಹೋಗಿರ್ತಾನ. ಹೋಗೋ ಸಂದರ್ಭದ ಅಕ್ಕ ಮಾಯಕ್ಕ ತಮ್ಮಗೆ ಹೇಳ್ತಾಳ, ಏನಂತ್ರಿವ? ಒಂದು ಕೆಲಸಕ್ಕೆ ಹೊಂಟ್ರಂದ್ರ ಬಂಧುಗಳು ನೀವು ಲಕ್ಷ ಕೊಡ್ರಿ. ಮಾತ ಒಂದು ಒಳ್ಳೆ ಕೆಲಸಕ್ಕೆ ಹೊಂಟಿದ್ರಂದ್ರ ಬೆಕ್ಕ ಅಡ್ಡ ಬತ್ತಾರ, ನೀವೆಲ್ಲ ಏನಂತೀರಿ? ಇವತ್ತು ಕೆಲಸ ಆಗುದಿಲ್ಲ, ನಾಳೆ ಹೋಗಿ ಬಾತಮ್ಮ ಅಂತೀವ್ರಿ. ಹೊಳ್ಳಿಂದ ಹೋಗಿ. ಹೌದಿಲ್ಲ? ಆದ್ರ ಮನೆ ಬಿಟ್ಟು ಹೊರ ಹೊಂಟಿರಿ ಬೀರಪ್ಪ. ಬಲಕಿನ ಬೆಕ್ಕ ಎಡಕ್ಕೆ ಹೋಯ್ತು. ಮಾಯಕ್ಕ ಬೀರಪ್ಪ ಗಂದ್ಲತ್ತ. ಏನಂತೀವ? ಎಲ್ಲೋ ಬೀರು ನಿನ್ನ ಮಾವ ಕಳವಿ ನಾರಾಯಣಗೌಡ ಬಾಳ ಕೆಟ್ಟದನ, ಬಾಳ ಸುಮಾರದನ, ಬಾಳ ನೀಚದನ. ನಿನಗೆ ಏನಾರ ಘಾತ ಮಾಡಿಗಿಡನು ತಮ್ಮ, ಹೋಗುದು ಬೇಡ, ಘಾತ ಆಗ್ತದ. ಈ ಬಡಕಿನ ಬೆಕ್ಕ ಎಡಕ್ ಹೋಗ್ಯದ, ಕೆಲಸ ಆಗುದಿಲ್ಲ, ಸುದ್ದ ಆಗುದಿಲ್ಲ, ಬ್ಯಾಡ ಅಂದ್ಲತ್ತ. ಅಕ್ಕನಗ ಹೇಳಿದತ್ತ ತಮ್ಮ ಬೀರಪ್ಪ. ಏನ್ ಹೇಳಿದ್ರಿವ? ಯಕ್ಕ ಬಲಕಿನ ಬೆಕ್ಕ ಎಡಕ್ ಬಂದದಂದ್ರ, ಎಡಕ್ ಹೋಗ್ಯದಂದ್ರ ಎಡಕ್ ಕುಂದ್ರಸ್ಕೊಂಡ ಮಾವನ ಮಗನ ಲಗ್ನ ಮಾಡ್ಕೊಂಡು ಮನೆಗೆ ತರ್ತನ ಸುಮ್ಮ ಕುಂದ್ರ. ಹಡಿ ತನ್ನ ಲಯದಾಗ ಇದ್ದ ಬೀರಪ್ಪ. ಹೌದು, ಹುಮ್ಮಸ್ನಾಗ ಇದ್ದ. ಹೆಂಗ ಅಪಶಕುನ ಆದಾಗ ಹೆಂಗ ಅಕ್ಕಗ ಮಾತು ಹೇಳ್ಯಾನ. ಮುಂದ ಕಾಲಿ ಕೊಡ ಇದ್ರಿಗೆ ಬತ್ತು, ಕಟ್ಟಿಗೆ ಹೊರಿ ಇದ್ರಿಗೆ ಬತ್ತು, ಕಸಬರಿಗೆ ಇದ್ರಿಗೆ ಬತ್ತು. ಎಲ್ಲದಕ್ಕೂ ಒಂದು ಬೀರಪ್ಪ ಉತ್ತರ ಮಾಯಕ್ಕ ಕೊಟ್ಟನೆ. ನಗರಿ ಪಟ್ಟಣ ನಾರಾಯಣಗೌಡನ ಮಗಳ ಕನ್ಯಕಾಮೃತಿನ ಕರ್ಕೊಂಡು ಬಂದು ಲಗ್ನ ಮಾಡ್ಕೊಂಡಾನ. ಯಾವ ರೀತಿಯಾಗಿ ಅನ್ನುವಂತದ ಪದ್ಯ ರೂಪದಾಗ ಪ್ರತಿಪಾದನೆ ಮಾಡೋಣ. ಶಾಂತಿಯಿಂದ ಕೂತು ಕೇಳಿ ಅನ್ನೋಂತ ಒಂದು ವಿನಂತಿ ಪೂರ್ವಕ ಕೇಳ್ಕೊಂಡು ನಾಲ್ಕು ಚಾಲ. ಹೌದ್ರಿಪ್ಪ.